Hello friends, welcome back to my channel ಮೋಜುಸ್ ಕಿಚನ್ ಆ್ಯಂಡ್ ವ್ಲಾಗ್ಸ್. ನನ್ನ ಹೆಸರು ಲಕ್ಷ್ಮಿ ಅಂತ. ಇದು ನನ್ನ ಫಸ್ಟ್ ವ್ಲಾಗ್. ಅದಕ್ಕೆ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಈ ಚಾನಲ್ನ ಸಪೋರ್ಟ್ ಮಾಡಿ. ನಿನ್ನೆ ಗುರುವಾರ ಆಗಿರೋದ್ರಿಂದ ಫಸ್ಟ್ ನಾನು ಟೆಂಪಲಿಂದ ಸ್ಟಾರ್ಟ್ ಮಾಡೋಣ ಅಂತ ನಾನಿವಾಗ ಮಲ್ಲೇಶ್ವರಂನಲ್ಲಿರೋ ಸಾಯಿಬಾಬಾ ಟೆಂಪಲ್ಗೆ ಬಂದಿದ್ದೀನಿ. ನಾನು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ನಲ್ಲಿ ಮಾತಾಡ್ತಾ ಇರೋದು. ಸೊ ಕೈಂಡ್ ಆಫ್ ವಿಯರ್ಡ್ ಅನ್ನಿಸ್ತಾ ಇದೆ. ಸರಿ, ಇವಾಗ ನಾವು ಒಳಗಡೆ ಹೋಗೋಣ. ಸಾಯಿಬಾಬಾ ದರ್ಶನ ಮಾಡ್ಕೊಂಡು ಬರೋಣ. ಸಾಯಿಬಾಬಾ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಇವಾಗ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಮಲ್ಲೇಶ್ವರಂನಲ್ಲಿ 1 ಮಂತ್ ಮುಂಚೆ ಅಷ್ಟೇ ಓಪನ್ ಆಗಿರೋ ರಾಮಾಶ್ರಯಂ ಹೋಟೆಲ್ಗೆ ಹೋಗ್ತಾ ಇದ್ದೀನಿ. ಇದು 8th ಮೇನ್ ರೋಡ್, ಭೀಮಾ ಜ್ಯುವೆಲರಿ ಪಕ್ಕ ಬರುತ್ತೆ. ಇದು ಪ್ಯೂರ್ ವೆಜ್ ಹೋಟೆಲ್. ಅಲ್ಲಿ ನಾವು ಏನೇನು ತೊಗೊಂಡ್ವಿ, ಅದ್ರ ಟೇಸ್ಟ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಮತ್ತು ಆ ಹೋಟೆಲ್ ಸ್ಪೆಷಲ್ ಏನು ಅಂದ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ನಾವಿವಾಗ ಅಲ್ಲಿ ಏನೇನು ತೊಗೊಂಡ್ವಿ ಅಂದರೆ ಮಸಾಲೆ ದೋಸೆ, ಬೆಣ್ಣೆ ದೋಸೆ, ಚೋಚೋಬಾತ್, ಡಿಪ್ ವಡ ಇಷ್ಟು ತೊಗೊಂಡ್ವಿ. ನನಗೆ ಪರ್ಸ್ನಲಾಗಿ ಇದರಲ್ಲಿ ಇಷ್ಟ ಆಗಿದ್ದು ಅಂದರೆ ಬೆಣ್ಣೆ ದೋಸೆ ತುಂಬ ಇಷ್ಟ ಆಯಿತು. ನೀವು ಯಾರಾನು ಮಲ್ಲೇಶ್ವರಂ ಕಡೆ ಬಂದರೆ ಒಂದ್ಸಲ ಈ ಹೋಟೆಲ್ನ ವಿಸಿಟ್ ಮಾಡಿ. ಟೇಸ್ಟ್ ವೈಸ್ ಚೆನ್ನಾಗಿದೆ. ಮತ್ತು ಈ ಹೋಟೆಲ್ ಸ್ಪೆಷಲ್ ಏನಂದರೆ ಅನ್ಲಿಮಿಟೆಡ್ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಬಾಳೆ ಎಲೆ ಮೀಲ್ಸ್ ಸಿಗುತ್ತೆ. ಇವತ್ತು ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಟೆಂಪಲ್ ಆಯಿತು, ಹೋಟೆಲ್ ಆಯಿತು. ಲಾಸ್ಟ್ ಈ ವ್ಲಾಗ್ನ ಒಂದು ಸ್ವೀಟಿಂದ ಎಂಡ್ ಮಾಡೋಣ ಅಂದ್ಬಿಟ್ಟು ನಾನಿವಾಗ ಹಳ್ಳಿ ಮನೆ ಹತ್ರ ಇರೋ ಹೋಳಿಗೆ ಮನೆಗೆ ಬಂದಿದ್ದೀನಿ. ಹೋಳಿಗೆ ಮನೆಯಲ್ಲಿ ಬಾದಾಮಿ ಹೋಳಿಗೆ ತಿಂದು ನನ್ನ ಇವತ್ತಿನ ವ್ಲಾಗ್ನ ಎಂಡ್ ಮಾಡೋಕ್ಕೂ ಮುಂಚೆ ನನ್ನ ವೀಡಿಯೋಸ್ ಬಂದುಬಿಟ್ಟು ಲೈಫ್ ಸ್ಟೈಲ್ ಕಂಟೆಂಟ್ ಆಗಿರುತ್ತೆ. ಕುಕ್ಕಿಂಗ್ ರೆಸಿಪೀಸ್ ನನ್ನ ಸ್ಟೈಲಲ್ಲಿ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೇನಾದರೂ ಇವತ್ತಿನ ನನ್ನ ಫಸ್ಟ್ ವ್ಲಾಗ್ ಇಷ್ಟ ಆಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.